ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. MMDC ವತಿಯಿಂದ ಅಲ್ಪಸಂಖ್ಯಾತ ಮುಸ್ಲಿಮರ ಅಭಿವೃದ್ಧಿ ಸಮಿತಿ ವತಿಯಿಂದ ನಮ್ಮ ನಾಯಕರಾದ ಎಲ್ ಉಸ್ತಾದ್ ಸಾಹೇಬ್ರು, ಅದೇ ತರನಾಗಿ ನಮ್ಮ BH ಮಾವರಿ ಸಾಹೇಬ್ರು, ಅದೇ ತರನಾಗಿ ನಮ್ಮ ಹಾಫೀಸ್ ಸಿದ್ದಿಕಿ ಅವರು, ಅದೇ ತರನಾಗಿ ನಮ್ಮ ಅನೀಸ್ ಪಂತೋಜಿ ಸರ್ ಅವರು, ಅದೇ ತರನಾಗಿ ರಫೀಕ್ ಸೌದಾಗರ್ ಅವರು, ಅದೇ ತರನಾಗಿ ಮತ್ತೊಬ್ಬ ನಾಯಕರಾದ ಜೈನುಲ್ ಅಬ್ದೀನ್ ಸಾಹೇಬ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಎಲ್ ಉಸ್ತಾದ್ ಸಾಹೇಬ್ರು ಅವ್ರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಮುಖಂಡರಾದ ಎಲ್ ಉಸ್ತಾದ್ ಸಾಹೇಬ್ರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಕಫ್ ಸಂಬಂಧಪಟ್ಟಂತೆ ಅವರು ಮಾತನಾಡಲಿ. ಇವತ್ತಿನ ದಿವಸ ಸುಂದರ ಬೆಳಗಿನ ಸಮಯದಲ್ಲಿ ಪ್ರಪ್ರಥಮವಾಗಿ ನಾನು ವಿಶೇಷವಾಗಿ ಪತ್ರಮಿತ್ರರ ಬಂಧುಗಳಿಗೆ ನಮಸ್ಕರಿಸುತ್ತೇನೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಕುಡಿದ್ದು ಸ್ಟೇಟ್ ವಕ್ಫ್ ಬೋರ್ಡಿನ ಚರ್ಚೆಗೋಸ್ಕರ. ಅದು ಏನೆಂದರೆ, ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ಶಿಪ್ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆದಿದೆ. ಆ ದಿಶೆಯಲ್ಲಿ ನಾವು ಈ ವೇದಿಕೆ ಮೇಲೆ ಗಣ್ಯಮಾನ್ಯರು ನೆರವೇರಿಸಿದ್ದೇವೆ. ಈ ದಿಶೆಯಲ್ಲಿ ವಿಶೇಷವಾಗಿ ನಾನು ವಕ್ಫ್ ಮಿನಿಸ್ಟರ್ ಅಂತ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್, ವಿಶೇಷವಾಗಿ ನಾನು ಹೇಳಬಯಸುತ್ತೇನೆ, ಇದೊಂದು ಬಹಳ ಮುಸ್ಲಿಂ ಸಮಾಜದ ಚಿಂತಕ ವಿಷಯ. ಈ ದಿಶೆಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ದುಣುಕಲಾರದೆ ಎಲ್ಲರೂ ಶಾಸಕರು, MP ಗಳು ಮತ್ತು ಗಣ್ಯಮಾನ್ಯರಿಗೆ ತಗೊಂಡು ಚರ್ಚಿಸಿ ನಿರ್ಣಯ ತಗೋಬೇಕು. ಯಾಕಂದ್ರೆ ಮೊನ್ನೆ ತಾನೇ 3 ಜನರಿಗೆ ವಕ್ಫ್ ಬೋರ್ಡ್, ಸ್ಟೇಟ್ ವಕ್ಫ್ ಬೋರ್ಡ್ನ 3 ಜನರಿಗೆ ನಾಮಿನೇಟ್ ಮಾಡಿದ್ದಾರೆ. ಆ ದಿಶೆಯಲ್ಲಿ 2 ಚುನಾಯಿತ ಸದಸ್ಯರು ಇದ್ದಾರೆ. ಅದು ಅಲ್ಲದೆ ಸುಮಾರು 11 ಮಂದಿ ಕಾನ್ಸ್ಟಿಟ್ಯೂಟ್ ಬಾಡಿ ಇದೆ. ಎಲ್ಲರಿಗೆ ತಮ್ಮ ಚರ್ಚಿಸಿ ವಿಶೇಷವಾಗಿ ಎಲ್ಲರಿಗೆ ಹೇಳಿಸಿ ನಾವು ನಿರ್ಣಯ ತಗೋಬೇಕಾಗ್ತದೆ. ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರು ತಮ್ಮ ಮನಸ್ಸಿಗೆ ಬಂದಾಗೆ ವರ್ತಿಸುತ್ತಾರೆ. ಇದು ನಮ್ಮ ವೈಯಕ್ತಿಕ ಮನೆಯ ವಿಷಯ ಅಲ್ಲ, ಇಡೀ ರಾಜ್ಯದ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಯೋಚಿಸಿ ವಿಚಾರ ಹೆಜ್ಜೆ ಇಡಬೇಕಾಗ್ತದೆ. ಅವ್ರು ಏನು ಹೇಳ್ತಾರಂದರೆ, ನಾನು ಇಂಥವ್ರಿಗೆ ನಾನು ಮಾಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡೀನಿ, ಮಾಡಬೇಕಾಗತ್ತೆ ಹೇಳ್ತಾರೆ. ಆದರೆ ಡೆಮೋಕ್ರಸಿನಲ್ಲಿ ಆ ಥರದ ನಡೆಯಲ್ಲ. ಯಾಕಂದರೆ ಬಹಳಷ್ಟು ಶಾಸಕರು ಇದ್ದಾರೆ, ಮೈನಾರಿಟಿ ಸಮಾಜದವರು, MP ಗಳು ಇದ್ದಾರೆ, ಗಣ್ಯಮಾನ್ಯರು ಇದ್ದಾರೆ,
ಮತ್ತು ಬೋರ್ಡ್ ಮೆಂಬರ್ಸು ಸದಸ್ಯರು ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರಿಗೆ ತಮ್ಮ ವಿಶ್ವಾಸದಲ್ಲಿ ತೆಗೆದುಕೊಂಡು ಯಾರು ಮಾಡಿದರೆ ಒಳ್ಳೆಯದಾಗುವುದು. ಯಾಕಂದರೆ ಬಹಳಷ್ಟು ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸಸ್ಸು ಇದೆ. ಅದು ವಿಚಾರ ಮಾಡಲಾರ್ದೆ ತಾವೇನು ನಿರ್ಣಯ ತಗೋತೀರಿ, ಇದನ್ನು ತಪ್ಪು. ಮುಂದಿನ ದಿಶೆಯಲ್ಲಿ ಈ ಥರದ ಆಗ್ತಕ್ಕದ್ದಲ್ಲ. ಇದು ನನ್ನ ಕಳಕಳಿಯ ಮನವಿ, ರಿಕ್ವೆಸ್ಟ್ ಮಾಡ್ಕೊಳತ್ತೇನೋ. ನನಗೋಸ್ಕರ ಅಲ್ಲ, ನಮ್ಮ ಕಮ್ಯುನಿಟಿಗೋಸ್ಕರ. ದಯವಿಟ್ಟು ತಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಒಳ್ಳೆಯವರಿಗೆ ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ ಮಾಡಬೇಕಂತೇಳಿ ನಂದು ಕಳಕಳಿಯ ವಿನಂತಿ. ಮನೆಯಿಂದಾನೇ ತಾವು ಬಹಳಷ್ಟು ತಪ್ಪು ಮಾಡಿರಿ ಸಚಿವರು. ಯಾಕಂದರೆ ಬಡಬಗರಿಗೆ ಕಾಳಜಿ ಮಾಡಲಾರ್ದೆ ಬಡ ಶ್ರೀಮಂತರಿಗೆ ತಾವು ಫಂಡವನ್ನು ವಿತರಣೆ ಮಾಡಲಾಗುತ್ತೀರಿ. ಇದು ಸರಿಯಲ್ಲ. ಯಾಕಂದ್ರೆ ಈ ತಪ್ಪು ಮಾಡೋದ್ರಿಂದ ಮೊನ್ನೆ ತಾನೇ 2 ದಿವಸದಿಂದ ನಮ್ಮ DWC ಅಂದ್ರೆ ಬಿಜಾಪುರ ವಕ್ಫ್ ಬೋರ್ಡಿನ ಒಬ್ಬ ಕ್ಲರ್ಕ್ ಆಡಿಟರ್ ಮೊಹಸಿನ್ ಜಮಖಂಡಿ ಅಂತ ಹೇಳಿ ಮೊನ್ನೆ ಟ್ರ್ಯಾಪ್ ಆಗಿಬಿಟ್ರು. ಯಾಕಂದ್ರೆ ಈ ಮೊಹಸಿನ್ ಜಮಖಂಡಿ ಸುಮಾರು 2 ವರ್ಷ ಲಾಗಾಯ್ತು. ಇದನ್ನು ವಿಶೇಷವಾಗಿ 2 ವರ್ಷ ಲಾಗಾಯ್ತು. ಇದನ್ನು 10 ವರ್ಷದಿಂದ ಬಿಜಾಪುರದಲ್ಲಿ ಇದ್ದಾನವ. ಅದು 2ನೇ ಮಾತು. ಮುಂಚಿತವಾಗಿ ಸನ್ಮಾನ್ ಶ್ರೀ ದಿವಂಗತ ML ಉಸ್ತಾದ್ ಸಾಹೇಬರು ವಕ್ಫ್ ಮಿನಿಸ್ಟರ್ ಇದ್ರು. ಅವಾಗೇ ಇವರು ಈ ವಕ್ಫ್ ಬೋರ್ಡ್ನಲ್ಲಿ ಸೇರಿದ್ದಾರೆ. ಆದರೆ ಈ 2 ವರ್ಷದಲ್ಲಿ ಮೊಹಸಿನ್ ಜಮಖಂಡಿ ಅವರು ಇಡೀ ಜಿಲ್ಲೆಯಲ್ಲಿ ಚರ್ಚೆಯಲ್ಲಿ ಇದ್ದರು. ಒಂದು ಯಾವ ಜಮಾತ್ ಹೊಡಿಯೋದು, ಜಮಾತುಗಳನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ವಿಳಂಬ ಮಾಡೋದು, ಇದು ಬಹಳಷ್ಟು ಉದಾಹರಣೆಗಳು ಅದಾವೆ. ಒಂದಲ್ಲ, ಸಾವಿರಾರು ಗಟ್ಟಲೆ. ತದನಂತರ ಅವರು ಲಕ್ಷಾನುಗಟ್ಟಲೆ ಡಿಮಾಂಡು ಮಾಡ್ತಿದ್ರು. ಬಹಳ ಸಲ ನಾನು ವಿಶೇಷವಾಗಿ LL ಉಸ್ತಾದ್ ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಬಿಜಾಪುರ ಸಿಟಿ ಸುಮಾರು 40 ವರ್ಷ ಲಾಗಾಯದಿಂದ ನಾನು ಒಂದು ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ, ಸಮಾಜ ಸೇವಕನಾಗಿ ಇಡೀ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೆ. ಈ ದಿಶೆಯಲ್ಲಿ ನಾನು ಬಹಳ ಸಲ ಆ ಮೊಹಸಿನ್ ಜಮಖಂಡಿಯವ್ರನ್ನ ಕರ್ಸಿ ಹೇಳಿದೆ. ನಾನು ನೋಡ್ರಿ ಮೊಹಸಿನ್ ಅವರ, ನೀವು ಈ ಥರ ವರ್ತನೆ ಮಾಡಿದ್ರೆ ನಡೆಯಲ್ಲ. ದಯವಿಟ್ಟು ಸೂಕ್ಷ್ಮ, ಯಾಕಂದ್ರೆ ನೀವು ನೌಕರಿ ಮಾಡ್ತೀರಿ. ಅದ ಬಳಿಕ ಯಾರು ಕಿವಿ ಮುಚ್ಕೊಂಡು ಕೂತಿಲ್ಲ. ಎಲ್ಲರೂ ಜನರು ನಿಮ್ಮ ಕಣ್ಣ ಮೇಲೆ ಇದೆ. ಎಚ್ಚರಿಕೆಯಿಂದ ತಾವು ನೌಕರಿ ಮಾಡ್ಬೇಕಾದ್ರೆ ಪದೇ ಪದೇ ನಾನು ಹೇಳಿ ಬಯಸ್ತಿದ್ದೆ. ಆದರೂ ಸಹಿತ ಅವು ಕಿವಿಗೊಡದೆ ತಮ್ಮ ಕೆಲಸ ಏನು ಮಾಡಬೇಕಾಗಿತ್ತು ಲುಟಾಸ್ಲಿಕ್ಕೆ ಚಾಲು ಮಾಡಿ. ಅವರೇ ಹೇಳಿದ್ದು ಈ ಮಾತು. ಯಾರು? ಮೊಹಸಿನ್ ಜಮಖಂಡಿ ಅವರು. ಇಲ್ಲ, ನನ್ನಿಂದ ದೊಡ್ಡ ದೊಡ್ಡ ಲೀಡರ್ಸ್ ಅದಾರ, ಮೇಲಾಗಿ ಸಚಿವರಿದ್ದಾರ, ನೀವೇನು ನನಗೆ ಹೇಳೋದು ಜರುತ್ತಿಲ್ಲ. ಇದೇ ಮಾತಾವು ನನಗೆ ಹೇಳಿ. ಬಹಳಷ್ಟು ಬಿಜಾಪುರ ಶಹರದಲ್ಲಿ, ವಿಶೇಷವಾಗಿ ಬಿಜಾಪುರ ಜಿಲ್ಲೆ, ಬಹಳಷ್ಟು ನಮ್ಮ ಜಮಾತಿನ ವಕ್ಫ್ ಬೋರ್ಡ್ ಕಮಿಟಿ ಇರ್ತಾವೆ. ಜಮಾತ್ ಕಮಿಟಿ, ಮಸೂತಿ ಆಗಲಿ, ಮಂದಿರ ಆಗಲಿ, ದರ್ಗಾ ಆಗಲಿ, ಇವೆಲ್ಲ ಕಮಿಟಿಗಳು ಇರ್ತಾವೆ. ಅವು ಕಮಿಟಿಗಳು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ರಿನ್ಯೂವಲ್ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಕೊಟ್ಟ. ಆ ತೊಂದರೆ ಪರಿಣಾಮ ಮೊನ್ನೆ ತಾನೇ ಲೋಕಾಯುಕ್ತರಿಗೆ ಬಹಳಷ್ಟು ದೂರುಗಳು ಹೋಗಿರ್ಬಹುದು, ನನಗೆ ಗೊತ್ತಿಲ್ಲದು. ಆದರೆ ಒಂದು ವಿಷಯ, ಈಗ ಮೊನ್ನೆ ಲೋಕಾಯುಕ್ತವರು ಅವೆಲ್ಲ ಕಂಪ್ಲೇಂಟ್ ನೋಡ್ಕೊಂಡು ಮೊನ್ನೆ ಅವ್ರು ದಾಳಿ ಮಾಡಿದರು. ಕೋಟ್ಯಾನುಗಟ್ಟಲೆ ಅವನ ಹತ್ರ ದುಡ್ಡು ಸಿಕ್ತು. ಕೋಟ್ಯಾನುಗಟ್ಟಲೆ ಅವನ ಮನೆಯಲ್ಲಿ ಡೈರಿ ಸಿಕ್ತು, ಬಂಗಾರ ಸಿಕ್ತು,
ದುಡ್ಡು ಸಿಕ್ತು. ಯಾಕಂದ್ರೆ ಸಲ ಸುಮಾರು 6 ತಿಂಗಳಿಂದ ಅವರು ಟ್ರಾನ್ಸ್ಫರ್ ಇಲ್ಲಿದ್ದಾಗಿತ್ತು. ನಮ್ಮವರೇ ಗಣ್ಯರು ಬಿಜಾಪುರ ಶಹರದವರು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದರು. ಅವಾಗೆ ನಾನು ಒಂದು ಬುದ್ಧಿ ಮಾತು ಹೇಳಿದ್ದೆ, ನೋಡು ವಸೀನ್, ನೀ ಬಂದಿ ಸರಿ ಆಯಿತು, ಬಟ್ ಮುಂದೆ ನೋಡಿ ಹೆಚ್ಚಿಗೆ. ಅದಕ್ಕವ ಈಗ ಒಡ್ಲಿಲ್ಲ. ಆದ್ರೆ ಫಲ ಇವತ್ತಿನ ದಿವಸ ಹೋಗಿ ಜೈಲಿನಾಗ ಕೂತಾರ ವ್ಯಕ್ತಿ. ಅದೇ ರೀತಿಯಾಗಿ ಬಹಳಷ್ಟು ನಾಮಿನೇಟ್ ಆದಂಥ ಸದಸ್ಯರು, ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ಅದಾವೆ. ಆದರೂ ಸಹಿತ ಸಚಿವರು ಅಂಥವ್ರಿಗೆ ಇವತ್ತು ಸ್ಟೇಟ್ ವಕ್ಫ್ ಬೋರ್ಡಿನ ಮೆಂಬರ್ಸ್ ಮಾಡಿದ್ದಾರೆ. ಸಚಿವರು ಬಡವರ ಬಗ್ಗೆ ಕಾಳಜಿ ವಹಿಸದೆ, ಅವ್ರ ಬಗ್ಗೆ ಚಿಂತನೆ ಇಲ್ಲ. ಬಡಬಗ್ಗರ ಬಗ್ಗೆ ಚಿಂತನೆಯನ್ನು ವಿಚಾರ ಮಾಡ್ಕೊಂಡು ನಾವು ರಾಜಕೀಯ ಮಾಡಬೇಕು, ಹೊರತಾಗಿ ನಮ್ಮ ಮನಸ್ಸಿಗೆ ಬಂದಂತೆ ವರ್ತನೆ ನಾವು ಮಾಡಬಾರ್ದು. ಈ ದಿಶೆಯಲ್ಲಿ ನಾನು ಈ ವೇದಿಕೆ ಮುಖಾಂತರ ನಾನು ಸಚಿವರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು AICC ಅಧ್ಯಕ್ಷರಾದಂಥ ಮರ್ಚ್ಕೊಂಡ್ ಸಾಹೇಬ್ ಖರ್ಗೆ ಸಾಹೇಬರಾಗಲಿ, ಇನ್ನುಳಿದ ಗಣ್ಯಮಾನ್ಯರು ಶಾಸಕರಾಗಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ, ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಬಹಳ ಎಚ್ಚರಿಕೆಯಿಂದ ಸಂವಿಧಾನ ಚೌಕಟ್ಟಿನಲ್ಲಿ ತಾವು ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ ಮಾಡ್ಬೇಕಂತ ಹೇಳಿ ನಂದು ಕಳಕಳಿಯ ವಿನಂತಿ. ನೀವು ಯಾರಿಗಾರ ಹೆಸರು ಪ್ರಪೋಸ್ ಮಾಡತ್ತೀರೋ ಅಥವಾ ನಿಮ್ಮ ತಲೆಗೆ ಯಾರು ಅದಾರೋ? ಇಲ್ಲ, ಈ ನಮ್ಮ ತಲೆ ಅಂತೂ ಯಾವೆಲ್ಲ ಒಳ್ಳೆಯವ್ರಿಗೆ ಮಾಡೋಂತ ನಮ್ಮ ತಲೆಗೆ ಬಂದೆ. ಒಳ್ಳೆಯರಂದ್ರೆ ಯಾರು? ಅದಕ್ಕೇನು ಮಾನದಂಡ ಇರಬೇಕು, ಇವ್ರ ಅಂತೂ ಅಥವಾ ನಿಮ್ಮ ತಲೆಗೆ ಅದ? ಅದ ಒಳ್ಳೆಯವರು. ಈ ಮಾತು ತಾವು ಕ್ವಶನ್ ಕೇಳ್ತೀರ ನೋಡಿ ನಾನು ಫುಲ್ಲ ಹೇಳ್ಬಿಡ್ತೇನೆ. ನಾನು ಈಗ ಎಷ್ಟು ಬಂದ ಹೊಸಲ ಏನು ಮೆಂಬರ್ಸ್ ಇದ್ರು, ಸ್ಟೇಟ್ದು ಚೇರ್ಮನ್ ಯಾರಿದ್ರು, ಮತ್ತು ಈಗ ನಾಮಿನೇಟ್ ಏನು ಮಾಡ್ಯಾರ, ಅವ್ರು ಬಿಟ್ಟು ಮಾಡಲ್ಲ. ಹೊಸ ಮುಖಗಳಿಗೆ ಹೊಸ ಮುಖಕ್ಕೆ ಅವಕಾಶ ಮಾಡಲಿ, ಅದರಲ್ಲೇ ಒಳ್ಳೆಯವ್ರಿಗೆ ಅವಕಾಶ ಕೊಡುತ್ತೆ ನಮ್ದು ಕಳ್ಕಳಿ ಬೀರಲಿ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಇದೆ. ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಎಳ್ಳಷ್ಟು ಮಾಡಲಿಕ್ಕೆ ಬಯಸಲ್ಲ. ಒಂದೇ ಪಾಯಿಂಟ್ ಹೇಳ್ತೇನೆ ಸರ್ ನಿಮಗೆ, ಈ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸುಮಾರು 5 ವರ್ಷ ಲಾಗಾಯದಿಂದ ಕೆನಲ್ ವರ್ಕ್ ನಡೆದವ. ಆಲ್ಮಟ್ಟಿ ನೀರಿನ ಬಗ್ಗೆ ಕೆನಲ್ಸ್ ಆಗ್ಯಾವ. ಆ ದಿಶೆಯಲ್ಲಿ ಸುಮಾರು ಲಕ್ಷಾನುಗಟ್ಟಲೆ ಎಕರೆ ಗೌರ್ಮೆಂಟ್ ಜಮೀನು ಎಕ್ವೈರ್ ಆಗ್ಯಾವ. ವೃತ್ತಿಯಿಂದ ನಾವೊಬ್ಬ ವಕೀಲ. ಆ ದಿಶೆಯಲ್ಲಿ ನನ್ನಲ್ಲಿ ಸುಮಾರು 100 ಕೇಸ್ ಇದೆ, ಲ್ಯಾಂಡ್ ಎಕ್ವಿಷನ್ ಕೇಸ್. ಜಜ್ಮೆಂಟ್ ಆಗಿ ಸುಮಾರು 4 ವರ್ಷಗಳು ಆದವು. ಇನ್ನಾದರೂ ಸಹಿತ ರೈತರಿಗೆ ದುಡ್ಡು ಕೊಡಲಿಕ್ಕೆ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ. ಪಾಪ ರೈತರು ಬಹಳ ಬಡ್ದಾಡ್ಲಾಗತ್ತಾರೆ. ಯಾಕಂದ್ರೆ ನಾನೊಬ್ಬ ರೈತನ ಮಗ. ಆ ದಿಶೆಯಲ್ಲಿ ಈ ವಿಶೇಷ ಸಹಿತ ನಾನು ತಮ್ಮ ಎದುರಿಗೆ ಹೇಳ್ಬಸುತ್ತೇನೆ. ಯಾಕಂದ್ರೆ ನಮ್ಮ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾನು ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತೆ. ನಾನು ಇಲ್ಲ ತನಗಿಲ್ಲ, ಆದರೆ ಕಾಂಗ್ರೆಸ್ ಏನು ಮಾಡಿದ್ರು ನಾನು ಸಹಾಯ ಮಾಡಂಗಿಲ್ಲ, ನಾವು ಮಾಡಲಿಕ್ಕೆ ಶಕ್ಯ ಇಲ್ಲ. ರೈತರ ಬಗ್ಗೆ ಕಾಳಜಿ ವಹಿಸ್ತಾರೆ ನೀವು. ರೈತರ ಬೇಡುವುದೇನು? ಯಾವ ಬ್ಯಾಂಕ್ದವ್ರು ಸಾಲಾಂತರ ಕೊಡಂಗಿಲ್ಲ, ಯಾವ ಬ್ಯಾಂಕಿಗೆ ಬಂದ್ರು ರೈತರ ಬಗ್ಗೆ ಕಾಳಜಿ ಯಾರೂ ವಹಿಸಂಗಿಲ್ಲ. ಯಾವ ಲೀಡರ್ಸು ರೈತರ ಬಗ್ಗೆ ಮಾತಾಡಂಗಿಲ್ಲ. ಅವ್ರು ಕೊಡುವ ದುಡ್ಡಲ್ಲಿ ಕೊಡ್ರಿ ಅವ್ರಿಗೆ. ನಾ ಹೇಳಿ ಬಯಸೋದು ಅಷ್ಟೇ. ಯಾಕಂದ್ರೆ ರೈತರು, ಯಾಕಂದ್ರೆ ಮೊದಲೇ ಮಳೆ ಬೆಳೆ ಸರಿಯಾಗಿ ಬೆಳೆದ್ರೆ ಅವರು ಚೆನ್ನಾಗಿ 4 ವರ್ಷ ಬಾಳೆ ಮಾಡ್ತಾರೆ. ಅವರು ಇಲ್ಲಂದ್ರೆ ಅವ್ರ ಜೀವನ ದೇವರೇ ಗತಿ. ಅವ್ರು ಯಾರಿಗೆ ಯಾರು ಸಪೋರ್ಟ್ ಇರಲ್ಲ ಅವ್ರಿಗೆ. ಸರ್, ಈಗ ವಕ್ಫ್ ಬೋರ್ಡ್ ಏನು ಆಸ್ತಿ ಇದಲ್ಲ ವಿಜಯಪುರದಲ್ಲಿ,
20-30 ವರ್ಷದಿಂದ ಬಹಳಷ್ಟು ಆಸ್ತಿಗಳನ್ನ ಲೇಔಟ್ ಮಾಡಿಕೊಂಡು ಮಾರ್ಕೊಂಡು ಎಲ್ಲ ಮಾರಿದ್ದಾರೆ. ಬಹಳಷ್ಟು ಹಗರಣ ಆಗಿದೆ. ಅದ್ರ ಬಗ್ಗೆ ಯಾವ ಲೀಡರ್ ಮುಸ್ಲಿಂ ಲೀಡರ್ ಮಾತಾಡ್ತಾ ಇಲ್ಲ. ಯಾಕೆ ಅದ್ರಾಗೇನು ಎಲ್ಲರೂ ಶಾಮಿಲ್ ಅದಾರ? ಹೇಗೆ? ಅದೇ ಹೇಳ್ತೀನಲ್ರಿ, ಮುಂಚಿತವಾಗಿ ಇದು ಇರಲಿಲ್ಲ. ನಮ್ಮ ಕಾಲದಲ್ಲಿ ಸುಮಾರು 2004 ತನ ಇದು ನೋಡ್ರಿ, ನೀವು ತಾವು ವಿಚಾರ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ನನ್ನ ಹಿರಿಯಣ್ಣ ಅಂತ ದಿವಂಗತ ML ಉಸ್ತಾದ್ ಸಾಹೇಬರು 3 ಸಲ ಶಾಸಕರು ಇದ್ರು ಈ ವಿಷಯದಿಂದ, 2 ಸಲ ಸಚಿವರು ಇದ್ರು. ಆ ದಿಶೆಯಲ್ಲಿ ನಾನು ಅವ್ರ ಸಪೋರ್ಟ್ಸ್ ನಾನು ಒಂದು ಬ್ಲಾಕ್ ಅಧ್ಯಕ್ಷನಾಗಿ, ಒಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೆ. ML ಉಸ್ತಾದ್ ಸಾಹೇಬರು ಅವ್ರು ವರ್ಕ್ ಮಿನಿಸ್ಟರ್ ಇದ್ರು ಆ ಕಾಲದಲ್ಲಿ 2004 ತನ. ಆದ್ರೆ ಅವಾಗ ಒಂದು ಸಿಂಗಲ್ ಕಂಪ್ಲೇಂಟ್ ನೀವು ತೆಗೀರಿ. ಆದ್ರೆ ಇತ್ತಿತ್ತಲಾಗಿ 2008 ನಂತರ ಬಹಳಷ್ಟು ಹಗರಣ. ನೀವು ಕೇಳೋದು ಸುಳ್ಳೇನಲ್ಲ, ಇದು 100% ಸತ್ಯ. ಅದು ಅದನ್ನ ಏನು ಈಗ ಹೊಳ್ಳಿ ವಶಪಡಿಸ್ಕೊಳಕ್ಕೆ ಏನು ಹೋರಾಟ ಮಾಡ್ತೇವೆ ಅಥವಾ ಏನು ಹಂಗೆ ಮಾಡೇ ಮಾಡ್ತೀವಿ ನಾವು. ಯಾಕೆ ಮಾಡಲ್ಲ? ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ, ಯಾವ ಮುಸ್ಲಿಂ ಲೀಡರ್ ಮಾತಾಡ್ತಾ ಇಲ್ಲ. ಅದೇ ರೀ ಈಗ ಸತ್ಯ ಬಂದಿದೆ. ನಾವು ಬಹಳಷ್ಟು ಮಂದಿ ಉಸ್ತಾದ್ ಅವರೇ, ತಾವು 2008ರಿಂದ ಇತ್ತಿತ್ತಲಾಗಿ ಆಗಿದೆ ಅಂತ ಹೇಳ್ತೀವಿ. ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ? ಇದ್ರ ಕುರಿತಾಗಿ ಧ್ವನಿ ಎತ್ತಿದ್ರೆ ಅವಾಗೆ ಸೋಲು ಆಗ್ತಿತ್ತು. ಇಲ್ಲ, ಮುಂಚಿತವಾಗಿ ಇರ್ಲಿಲ್ಲಲ್ವಾ ಇದು? ಅದೇ ಹೇಳಕತ್ತೀನಿ, ನಿಮ್ಮ ಹೇಳ್ಬಸ್ಲಾಗತ್ತೀನಿ. ಮುಂಚಿತವಾಗಿ ಇಂಥ ಹಗರಣಗಳು ಇರಲಿಲ್ಲ. ಅಲ್ಲ, 2008ರಿಂದ ಈ ಕಡೆ ಆಗಿದೆ ಅಂತಕ್ಕಂಥ ಅದೇ ಸರಿಯಾಗಿ ಲೀಡರ್ಸ್ ನೀವು ಮಾಧ್ಯಮದವ್ರು ಬರ್ಲಿಲ್ಲ, ಧ್ವನಿ ಎತ್ತಲಿಲ್ಲ. ಇಂಥ ಹಗರಣಗಳು ಇಷ್ಟೆಲ್ಲ ನೋಡ್ರಿ, ರಾಜಕೀಯದಿಂದ ನಾನು ಬಹಳ ಇಷ್ಟು ವರ್ಷ ಸೈಲೆಂಟ್ ಇದ್ದೆ. ಈಗ ಇತ್ತಿತ್ತಲಾಗಿ ಸುಮಾರು 6 ತಿಂಗಳಿಂದ ಇವರೊಬ್ಬರು ನಮ್ಮ ಆಸೆಂಬರ್ ಗುರುಗಳು ಮತ್ತು ಇಲಿಯಾಸ್ ಅವರು, ಸಿದ್ದಿಕಿ ಅವರು, ಇವರು ಮಂಜುನಾಥ್ ಮಹಾಬಲಿ ಅವರು ಒಂದು MMDC ಅಂತೇಳಿ ಒಂದು ಕಮಿಟಿ ಮಾಡಿ, ಒಂದು ಸೀನಿಯರ್ ವರ್ಕರ್ ಅಂತೇಳಿ ನನಗೂ ತಮ್ಮ ಕಮಿಟಿಯಲ್ಲಿ ಜಾಯಿನ್ ಮಾಡ್ತಾರೆ. ನಿಮ್ಮ ಅನುಭವದಲ್ಲಿ ದಯವಿಟ್ಟು ನಮ್ಮ ಮೀಟಿಂಗ್ ಅವು ಇದ್ದಾಗ ಕರೆ ಕೊಟ್ಟಾಗ ತಾವು ಬರ್ಬೇಕಂತ ಹೇಳೋಣ. ನಾ ಇವತ್ತಿನ ದಿವಸ ಇತ್ತದ 6 ತಿಂಗಳಿಂದ ನಾನು ನಿಮ್ಮ ಎದುರಿಗೆ ಬರ್ಲಾಕತ್ತೀನಿ. ಯಾಕಂದ್ರೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ, ಟೋಟಲಿ ಸೈಲೆಂಟ್ ಆಗಿದ್ದೆ. ನಾನು ರಾಜಕೀಯದಿಂದ ನಿವೃತ್ತಿ ಆಗಿಬಿಟ್ಟಿದ್ದೇನೆ. ಈಗ ಈ ಭ್ರಷ್ಟಾಚಾರದ ಕುರಿತಾಗಿ ಏನು ನಿರ್ಧಾರ ತೆಗೆದುಕೊಳ್ತೀವಿ? ಇದ್ರ ಬಗ್ಗೆ ಆಕ್ಷನ್ ತಗೋತೀವಿ ನಾವು, ಹೋರಾಟ ಮಾಡ್ತೀವಿ ನಾವು, ಕಂಪ್ಲೇಂಟ್ಸ್ ಮಾಡ್ತೀವಿ ನಾವು. ಅಂದ್ರೆ ಬಸವನಗೌಡರು ಹೇಳಿದ್ದು ನಿಜ ಅಂದಂಗ ಆಯ್ತಾರೆ. ನಿಜ, ಸುಳ್ಳೇನಲ್ಲ, ಅದು ಬಹಳಷ್ಟು ಆಗ್ಯಾವ. ಅವರು BJP ಬರುತ್ತಾನ ಸುಳ್ಳು ಅಳ್ಳಗಾಯಂಗಿಲ್ಲ. ನಾನು ಸತ್ಯ ಮಾತಾಡ್ತಾರೆ. ಅವರು ಸುಳ್ಳೇನದ ಬಸವನಗೌಡರು ಮಾತಾಡಿದ್ದು ಬರೋಬರ ಅದ, ನಡೆದಿದ್ದು ಸರಿ ಅದ. ಯಾಕಂದ್ರೆ ನಮ್ಮ ಲೀಡರ್ಸ್ ಪ್ರೋತ್ಸಾಹದಿಂದ ಇವೆಲ್ಲ ಕೆಲಸಗಳು ಆಗಲೇ ಆಗ್ತಾವ. ಸತ್ಯ ಹೇಳಬೇಕಾದ್ರೆ ಏನು ನಮ್ಮ ಸೋಕಾಲ್ಡ್ ಸ್ಟೇಟ್ ಲೀಡರ್ಸ್ ಅದಲ್ಲ, ಇಲ್ಲೊಂದು ಗ್ರೂಪ್ ಅದ ಈಗ ಒಗ್ಗೂಡಿನಲ್ಲಿ. ಅವ್ರು ಒಗ್ಗೂಡೇ ಲೂಟಾಸ್ಲಾಕತ್ತಾರೆ. ಇದು ಸತ್ಯ, 100% ಸತ್ಯ. ಇದ್ರಾಗೇನು ಸುಳ್ಳಿಲ್ಲ. ಮತ್ತೆ ಏನಿಲ್ಲ, ಮುಂದಿನ ರೂಪುರೇಷೆ ಏನು, ಯಾವ ರೀತಿ ಹೋರಾಟ ಮಾಡ್ತೀರಿ? ಕಾನೂನು ಮೊರೆ ಹೋಗ್ತೀವಿ ಅಥವಾ 100%. ಯಾಕಂದ್ರೆ ನಾನು ಒಬ್ಬ ವೃತ್ತಿಯಿಂದ ವಕೀಲಿದ್ದೀನಿ. ನಾನು ಇತ್ತಲಾಗೆ ನನ್ನ ಎದುರಿಗೆ, ಯಾಕಂದ್ರೆ ಅದಕ್ಕೊಂದು ಪುರಾವೆಗಳು ಬೇಕಾಗ್ತದೆ. ಪುರಾವೆ ಇರಲಾರ್ದೆ ನಾ ಮುಂದೆ ಹೆಜ್ಜೆ ಇಡಂಗಿಲ್ಲ. ನನ್ನ ಎದುರಿಗೆ ಇವತ್ತಿನ ದಿವಸ 100 ಪುರಾವೆಗಳು ಬಂದಿದ್ದಾವೆ. ನನ್ನಲ್ಲಿ ಇದಾವೆ, ಡಾಕ್ಯುಮೆಂಟ್ಸ್ನೂ ಅದಾವೆ. ಅವು ತಗೊಂಡು ನಮ್ಮ ಕಮಿಟಿ ವತಿ, MMDC ಕಮಿಟಿ ವತಿಯಿಂದ ನಾವು ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ. ಅವ್ರ ಮೇಲೆ ಕೇಸ್ನು ರಿಜಿಸ್ಟರ್ ಮಾಡಿ ನಾವು ಅವ್ರಿಗೆ ಎಲ್ಲಿ ಜೈಲು ಕಳಿಸೋಕೆ ಪ್ರಯತ್ನ ಮಾಡ್ತೀವಿ. ಇದು ನನ್ನ ಆಶ್ವಾಸನೆ. सर, एक तरफ आप कह रहे हैं कि काफ़ी भ्रष्टाचार है वक़्फ़ में, दूसरी तरफ जब से आज़ादी के बाद से अंग्रेज़ों के ज़माने से वक़्फ़ बोर्ड है, उसके बाद में से सरकार ने जो है भारतीय सरकार ने लिया, उसी को चलाया आगे। उस ज़माने से लेकर अब तक वक़्फ़ बोर्ड में जितनी जायदादें हैं, डाटा के मुताबिक जो है 9.4 लाख एकड़ ज़मीन है पूरे इंडिया में। तो नहीं, मैं क्वेश्चन तो करेक्ट नहीं सर। तो इतनी ज़मीनें हैं, तो आम आदमी जो मुसलमान है जिसके नाम पे वक़्फ़ बोर्ड चलाया जा रहा है, आम आदमी को उसका कोई पैसा, किसी तरह की मदद नहीं मिलती। वहीं पर जो सज्जाद नशीन और कमेटी वाले हैं, उन लोगों को जो है ये सारी चीज़ें अफोर्ड होती हैं। उनके पास बंगले हैं, बड़े बड़े चीज़ें हैं, लग्जरी लाइफ है। जिसके नाम पर वक़्फ़ बोर्ड चल रहा है, उन्हीं को आज तक 1 रुपये का, पैसे का कोई इमदाद नहीं। ऐसा क्यों? वही तो पहले बोल चुका हूँ ना, पहले बोल चुका हूँ। अनेक गरीबों को इसका कोई फायदा नहीं है, बिल्कुल नहीं। हमारे सामने बंदेनाथ महाबली साहब को पूछो, गरीबों के बारे में फिक्र करते थे। गरीबों को लोन देना, छोटे बड़े व्यापारी करने वाले को 25-50 हज़ार रिक्शा दिला देना, इस तरह हम काम करें।
ये प्रॉपर्टी के बारे में कभी हम सोचते नहीं, अपने हद तक प्रॉपर्टी अपने हद तक जहाँ थी वहाँ थी, मगर इधर से थोड़े लुटरे जो ಲ್ಯಾಂಡ್ ಮಾಫಿಯಾ बोलते ना, ಈಗ ಉದಾಹರಣೆಗೆ ಯಾರಾದ್ರೂ ಒಂದು ಹೆಸರು ಹೇಳಿ ಇಂಥವ್ರು ಇದಾರೆ ಇಂಥವ್ರು ಡೈರೆಕ್ಷನ್ ಕೊಟ್ಟಲ್ಲೇ ಮಾಡಿರ್ಬೇಕಲ್ಲ ಅಧಿಕಾರಿಗಳು. ಅದೇ ಹೇಳ್ತಾರೆ ಸೋಕಾಲ್ ಲೀಡರ್ಸ್. ಯಾರು ಅವ್ರ ಲೀಡರ್ಸ್ ಯಾರು ನೋಡ್ರಿ, ಈ ಸಂದರ್ಭದಲ್ಲಿ ನಾನು ಹೇಳಬೇಕಂಗಿಲ್ಲ, ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಕಂಪ್ಲೇಂಟ್ಸ್ ಮಾಡ್ತೀವಿ ಬ್ಯಾಂಕ್. ಯಾಕಂದ್ರೆ ಈಗ ನಿಮ್ಮ ಹತ್ರ ನಾ ಡಾಕ್ಯುಮೆಂಟ್ಸ್ ಏನು ತಂದಿಲ್ಲ, ಡಾಕ್ಯುಮೆಂಟ್ ಇಲ್ಲಾರ್ದೆ ನಾನು ಮಾತಾಡಲಿಕ್ಕೆ ಬಯಸಂಗಿಲ್ಲ. ಆದ್ರೆ ಇದು 100% ಸತ್ಯ. ನಿಮ್ಮ ಎದುರಿಗೆ ತರ್ತೀವಿ. ಅಲ್ಲ, ರಾಜಕಾರಣಿಗಳಿದಾರೋ, ಧರ್ಮದ ಹೆಸರಲ್ಲಿ ಗುರುಗಳು ಅಂತಕ್ಕಂಥ ವೇಷ ಹಾಕೊಂಡವ್ರು ಇದಾರೋ, ಯಾರಿದ್ದಾರೆ? ಎಲ್ಲರೂ ಸೇರಿ ಗುಂಡಗಳು ಅದಾರ ಅವರು. ಈ ಧರ್ಮದ ಹೆಸರ ಮೇಲೆ ಏನು ಇದು ಮಾಡ್ಲಾಕತ್ತಾರಲ್ಲ, ಅವರೇ ಲೂಟಾಸ್ಲಾಕತ್ತಾರ. ಈಗ ಇದು ಸತ್ಯ ಅದ ಅಂತ ಮೊನ್ನೆ ತಾನೇ ಬಿಜಾಪುರ್ನಲ್ಲಿ ಒಬ್ಬರಿಗೆ 5.5 ಕೋಟಿ ರೂಪಾಯಿ ಕೊಟ್ರಿ ಒಬ್ಬ. ಎಷ್ಟು? 5.5 ಕೋಟಿ. ಮುಂಚಿತವಾಗಿ ಅವ್ರದ್ದು ಒಂದು ಸುಮಾರು 2.5 ಕೋಟಿ ಸಾಲಿದೆ, ಒಂದು ಪೈಸೆ ಪೇಮೆಂಟ್ ಆಗಿಲ್ಲ ಸುಮಾರು 15 ವರ್ಷದಿಂದ, ಒಂದು ನೋಟಿಸ್ ಇಶ್ಯೂ ಆಗಿಲ್ಲ. ಆದ್ರೆ ಇಲ್ಲಿ ಒಳ್ಳೆಯ ಜಮಾತುಗಳು ಅದಾವಲ್ಲ, ಅಲ್ಲಿ ಡಿಸ್ಟರ್ಬ್ ಮಾಡ್ಲಿಕ್ಕತ್ತಾರೆ. ಅವ್ರ ರಿನ್ಯೂವಲ್ ಆಗ್ಲಾರ್ದಂಗೆ ಡಿಸ್ಟರ್ಬ್ ಮಾಡೋದು, ತೊಂದರೆ ಕೊಡೋದು, ದುಡ್ಡು ಕೇಳೋದು, ದುಡ್ಡು ಕೊಡ್ಲಿಕ್ಕೆ ನಾವು ನಿಮ್ಮ ರಿನ್ಯೂವಲ್ ಮಾಡೋಂಗಿಲ್ಲ, ಈ ರೀತಿಯ ತೊಂದರೆಗಳು ನಡೆದವ್ರು ನಿಮ್ಮ ಕಾಲ. ಸುಮಾರು 1 ವರ್ಷ ಆಗದಿಂದ ಭಾಳ ಜೋರಾಗಿದೆ, ಭಾಳ ಜೋರಾಗಿದೆ. ಯಾಕಂದ್ರೆ ನಮ್ಮ ಸಚಿವರು ತಪ್ಪು ಮಾಡ್ದಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ರಿಗಾರ್ಡಿಂಗ್ ವಾಕ್ಔಟ್ ದೇ ಆರ್ ವೆರಿ ಸೀರಿಯಸ್. ನಾವು ತಪ್ಪು ಮಾಡಿದ್ದು ತಪ್ಪುಗಳಿಗಾಗಿ ಸೆಂಟ್ರಲ್ದವ್ರು ಸೀರಿಯಸ್ ಆಗ್ಯಾರ. ಬರೀ ನಾವು BJP ಅವ್ರು ಹಂಗೆ ಹಿಂಗೆ ಹೋಯ್ಕೊಂಡು ಏನು ಆಗೋದೇ, ಏನು ಮಾಡುತ್ತೆ ಸರಿ ಮಾಡಾಕತ್ತ. ನಾವು ಸರಿಯಾಗಿದ್ದರೆ ಅವ್ರಾಗ ಇದು ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ತಪ್ಪು ಮಾಡೋದ್ರಿಂದ ಅವ್ರು ಹೆಚ್ಚು ಇಡ್ಲಾಕತ್ತಾರೆ. ಈಗ ಅಧಿಕಾರ ಬಗ್ಗೆ ಹೇಳಿದ್ರೆ, ಅಧಿಕಾರಿ ಅವರು ತಪ್ಪು ಮಾಡಿದ್ರು, ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು, ಸಸ್ಪೆಂಡ್ ಆದ್ರು ಅಥವಾ ಆಗ್ತದೆ, ಅದು ಎರಡು ವಿಚಾರ. ಇದಕ್ಕೆ ಮಿನಿಸ್ಟರ್ ಡೈರೆಕ್ಟ್ ಏನು ಲಿಂಕ್ ಅದ ಅಥವಾ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಮಿನಿಸ್ಟ್ರಿ ಇಟ್ಕೊಂಡಾರ ಅನ್ನುವಂತ ಆರೋಪ ಅದ. 100ಕ್ಕೆ 100% ಸಪೋರ್ಟ್ ಇದೆ. ಮತ್ತೇನು ಹೇಳಿ ನಿಮ್ಗೆ 101% ನಾವು 100% ಸಪೋರ್ಟ್ ಅದು. ನಾ ಫುಲ್ಲ ಹೇಳ್ತೇನೆ, ನಾ ಯಾರಿಗೆ ಅಂಜಂಗೆ. ಬಟ್ ಈ ಥರದ ಮಾಡ್ಬಾರ್ದು. ಯಾಕಂದ್ರೆ ನಮ್ಮ ಕಮ್ಯುನಿಟಿಗೆ ಇವ್ರು ಹಾಳು ಮಾಡ್ಲಿಕ್ಕೆ ಹೊಂಟಾರೆ. ಹೇಳಿ ಸರ್. ಒಟ್ಟಾರೆ ಎಲ್ಲ ಉಸ್ತಾದ್ ಸಾಹೇಬರು ಎಲ್ಲ ಇರುವಂಥ ನೋಡಿದ್ರೆ ಏನದ, ಟೋಟಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಶೋಷಣೆ ಆಗಾಕತ್ತದಂತ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಮುಸ್ಲಿಂ ಸಮಾಜದ್ದು ರಾಜಕೀಯ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು, ಎಲ್ಲರೂ ಅಂತಿಲ್ಲ, ಕೆಲವೊಬ್ಬರು. ಅದಕ್ಕೇನದ ಬರುವಂಥ ದಿನಮಾನದಾಗ ಏನದ, ಈ ರೀತಿ ಇವರು ನಮ್ಮ ಸಮಾಜದ ಬಗ್ಗೆ ಹಿರಿಯರಿಗೆ ಕೇಳದೆ ಹೇಳದೆ ಎಲ್ಲರಿಗೆ ವಿಶ್ವಾಸಕ್ಕೆ ತೋಳಾಗದೆ ಯಾವುದೇ ಇಂಥ ನಿರ್ಣಯ ತಗೊಳ್ಳೋದೇ ಆಯ್ತಂದ್ರೆ ಬರುವಂಥ ದಿನಮಾನದಾಗ ಏನದಲ್ಲ, ನಾವು ವಕಫ್ ಅಮೆಂಡ್ಮೆಂಟ್ ಬಿಲ್ಲಿಗೆ ಸಪೋರ್ಟ್ ಮಾಡಬೇಕಾಗ್ತದೆ ಬರುವಂಥ ದಿನಮಾನದಾಗ. ಯಾಕಂದ್ರೆ ಸಾಕಷ್ಟು ವಕಫ್ ಪ್ರಾಪರ್ಟಿ ಬಿಜಾಪುರದಾಗ ಇರೋದ್ರಿಂದ, ಆಗಾಳೆ ಯಾರೋ ಕೇಳಿದ್ರಲ್ಲ ಪ್ರಶ್ನೆ, ಲೇಔಟ್ಗಳು ಸಾಕಷ್ಟು ನಮ್ಮ ಮಂದಿನೂ ಇಲ್ಲ ಅದಾರ, ಅದ್ರಾಗ ರಿಲಿಜಿಯಸ್ ಲೀಡರ್ಸು ಅದಾರ, ಮತ್ತು ಭೂಮಾಫಿಯಾ ಅಂತೂ ಮೊದಲಿಂದ ಐತಿ. ಅದು ಅವರು ದಂಧಾನಿ ಅದ, ಪ್ರೊಫೆಷನಲ್ ಅದಾರ, ಮಾಡ್ಕೊತಿರ್ತಾರ. ಅದರ ಕೂಡ ಏನದಲ್ಲ, ಈಗ ನೋಡ್ರಿ ಕೋಟ್ಯಾನ್ಗಟ್ಲೆ ಗಳಿಸಿ ಸಾವಿರಾರು ಗಟ್ಲೆ ದಾನ ಮಾಡಿದ್ರೆ ಎದಕ್ಕೆ ಬರ್ತದು? ಕೋಟ್ಯಾನ್ಗಟ್ಲೆ ತಗೊಂಡು ಅದೇ ಮಾಡಾಕತ್ತಾರ. ಈಗ ನಮ್ಮ ಮಿನಿಸ್ಟ್ರು ಅದೇ ಮಾಡಾಕತ್ತಾರ. ಇಲ್ಲಿ ರಿಲಿಜಿಯಸ್ ಮಂದಿನೂ ಹಂಗೆ ಮಾಡಿ ಕೆಲವೊಂದು ಮಂದಿಗೆ ಗುಟ್ಟೆ ಹಾಕೊಂಡಾರ. ಸಾಮಾನ್ಯ ಜನ ಏನು ಬಡವರು ಅದಾರ, ಅಲ್ಲಿ ತಮ್ಮ ಜಾಗನಾಗ ತಾವೇ ಅದಾರ. ಈಗ 10% ವಕಫ್ ಕಾಂಟ್ರಿಬ್ಯೂಷನ್ ಏನು ತುಂಬ್ತಾರ, ಅದರಿಂದ ಬಡವರಿಗೆ ಮನೆಗೆ ಅದು ದವಾಖಾನೆ ಅದು ಕಟ್ಟಬೇಕು ಅಂತ ಇದ್ದಿದ್ದು. ನೀವು ಎಲ್ಲೇ ನೋಡಿರೇನು ವಕಫ್ದಿಂದ ಈಗ ಒಂದು ದವಾಖಾನೆ ಕಟ್ಟಾರ, ಒಂದು ಯಾವುದಾರೆ ಒಂದು ಸಾಲಿ ನಡೆಯಾಗತ್ತದ. ಕೆಲವೊಂದು ಶಾದಿ ಮಾಲ್ ಅದಾವ, ಅವೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಬಂದು ಮಾಡ್ಯಾರ ಕೆಲವೊಂದು ಮ್ಯಾನೇಜ್ಮೆಂಟ್ದವರು. ಉಸ್ತಾದವ್ರ ಪೀರಿಯಡ್ದಾಗ ಆಗಿದ್ದು ಏನದ, 1 ನಂಬರ್ ಆಗ್ಯಾವ ಕೆಲವೊಂದು ಶಾದಿ ಮಾಲ್. ಈಗ ಯಾರು ತರಾಗತ್ತಾರಲ್ಲ,
ಖಬರಸ್ತಾನ್ ಒಂದು 10 ಲಕ್ಷ ರೂಪಾಯಿ, 5 ಲಕ್ಷ ಕಮಿಟಿದವಂಗ, 5 ಲಕ್ಷ ವಕಫ್ಗೆ. ಅದ್ರಾಗ ಮೀಡಿಯೇಟರ್ಸ್ ದಲ್ಲಾಳಿಗಳಿಗೆ ಒಂದಿಷ್ಟು. ಅಲ್ಲಿ ಖಬರಸ್ತಾನ ಕಂಪೌಂಡ್ ಇರೋದಿಲ್ಲ, ಏನೂ ಇಲ್ಲ. ಅದು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಹಿ ಮಾಡ ಇವನೇ ಮಾನ್ಯ ಭ್ರಷ್ಟಾಧಿಕಾರಿ. ಅವ್ರಿಗೆ ಸುಕ್ಕ ಹೊಡೆದು ಅವರೇ ಸಹಿ ಹೊಡೆದು. ಅದಕ್ಕೇನದ ಕಾಂಗ್ರೆಸ್ ಸರ್ಕಾರ ಏನದ ನಮ್ಮ ಓಟ್ ತಗೊಂಡು ನಮ್ಮ ಸಮಾಜದ ಶೋಷಣೆ ಮಾಡಾಕತ್ತದ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆ ಹಿರಿಯ ರಾಜ್ಯ ಮಟ್ಟದ ನಾಯಕರು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಬೇಕು. ಯಾಕಂದ್ರೆ ಮುಸ್ಲಿಂ ಸಮಾಜ ನೋಡಿ 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 ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾಗ್ತದೆ. ಯಾಕಂದ್ರೆ ಸುಮ್ಮನೆ ನಾವು ನಿಮಗೆ ಓಟ್ ಹಾಕೋದು, ನಮಗೆ ಇವ್ರು ಟಾರ್ಗೆಟ್ ಮಾಡಿ ಈಗೇನು ಪರಿಸ್ಥಿತಿ ಬಂದದ್ದು ನಮ್ಮ ಮುಸಲ್ಮಾನ ಸಮಾಜದ್ದು ನಮಗೆ ಬದುಕಾಕ್ ಬಿಡ್ರಪ್ಪ ಅಂತ ಹೇಳುವಂಥ ಪರಿಸ್ಥಿತಿ ಬಂದದ್ದು. ನಮಗೆ ಏನು ಮಾಡಲಾರ್ದೆ ಅನಿಸ್ಕೋಬೇಕಲ್ಲ. ಮಾಡೋರು ಒಂದು 4 ಮಂದಿ ಅವ್ರು ಕೂಡ ಅಡ್ಜಸ್ಟ್ಮೆಂಟ್ ಅದ. ಇವೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವ. ಇವು 2 ಫುಟ್ ದಾಡಿ ಇರಲಿ, 3 ಫುಟ್ ದಾಡಿ ಇರಲಿ, ಮಂದಿ ಗೊತ್ತಿಲ್ಲ. ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದಾವ. ಇಲ್ಲಿ ಹಿಂದೂ ಸಮಾಜದ ಶೋಷಣೆ ಅವ್ರು ಮಾಡಾಕತ್ತಾರ, ಮುಸಲ್ಮಾನ ಸಮಾಜದ ಶೋಷಣೆ ಇವ್ರು ಮಾಡತ್ತಾರ. ನಡು ಸುಮ್ಮನೆ ನಾವೇನದ ಬಡ್ದಾಡಾಕತ್ತೀವಿ. ಎಲ್ಲ ಹೈ ಲೆವೆಲ್ದಾಗ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅದ. ಈಗೇನದ ಒಂದು ಮೊನ್ನೆ ನೋಡಿದ್ರಲ್ಲ, ಅದು ಎಲ್ಲ ಬೇಡ ಮತ್ತೆ ಡಿಫಾರ್ಮೇಶನ್ ಕೇಸ್ ನಮಗೂ 62 ನಡೆದಾವ. ಆಫೀಸ್ ಹೇಳಿದ್ರೆ ಕೇಳೋದಿಲ್ಲ. ಒಂದು 4 ಲಗಣ ಸತ್ತಲ್ಲಿ ಹೋಗ್ತೀವಿ, ಅದು ಬಂದ್ ಮಾಡ್ತಾರೆ. ಅವು ಡಿಫಾರ್ಮೇಶನ್ ಕೇಸ್ ಅವು ಇವು ಎಲ್ಲ ಈಗ ಆಗುದಿಲ್ರಿ. ಎಲ್ಲ ಸಿಂದಗಿ ಒಳಗೆ ಹೋರಾಟ ನಡೆದಲ್ಲ, ಅದಕ್ಕೆ ಏನದವು ಮೊನ್ನೆ ಸಿಂಧಿಯಲ್ಲಿ ಸುಳ್ಳು ಕ್ವಶನ್ ಮಾಡಿದ್ದಾರೆ ನೀವು. ಯಾಕಂದ್ರೆ ತಾಜಾ ಅದ ಇದು ಖಬರ್ ಇದೆ. ಅವ್ರು ಮೊನ್ನೆ ತಾನೇ ಅದು ಅಂಜುಮನ್ ಇಸ್ಲಾಂ ಕಮಿಟಿದು ಒಂದು 5 ಎಕರೆ ಭೂಮಿ ಅದ, ಶಂಶಾನ್ ಭೂಮಿ ಇದೆ. ಆಲ್ಮೋಸ್ಟ್ ಆಲ್ ರಿಕಾರ್ಡ್ ಅದ. ಶಂಶಾನ್ ಭೂಮಿ ಅಂತೇಳಿ ರೆವೆನ್ಯೂ ರಿಕಾರ್ಡ್ಸು ಅದಾವ, ರಿಜಿಸ್ಟರ್ಡ್ ಅದಾವ, ಎವ್ರಿಥಿಂಗ್ ಲೀಗಲೈಸ್ ಅದ. ಮೊನ್ನೆ ತಾನೇ ಅಲ್ಲಿ ಲೋಕಲಿಟಿ ಒಂದು 3-4 ಹುಡುಗರು ಸೇರಿ ಅವ್ರೇನು ಮಾಡಿದ್ರು, ಅದಕ್ಕೆ ಲೇಔಟ ಮಾಡಿಬಿಟ್ರಿ ಅವರು, ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ. ತದನಂತರ ಒಂದು ತುಸು ಅವರು ಅಪೋಸಿಟ್ ಗ್ರೂಪ್ ಇದಕ್ಕೆ ಹೋರಾಟ ಮಾಡಲಿಕ್ಕೆ ಅವರು ಸ್ಟ್ರೈಕ್ನಲ್ಲಿ ಇಳಿದವರು, ಕಂಪ್ಲೇಂಟು ಮಾಡಿದ್ರು ಅವ್ರ ಮೇಲೆ. ಪೊಲೀಸ್ ಸ್ಟೇಷನ್, SP ಗೆ, DC ಗೆ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ರು. ತದನಂತರ ನನ್ನ ಎದುರು ಇವತ್ತು ಅವ್ರು ಫೋನ್ ಮಾಡಿದ್ರು ಸಿಂಧಿಯಿಂದ, ಸಾಹೇಬ್ರೆ ಹಿಂಗಿಂಗದ ಸ್ವಲ್ಪ ಸಪೋರ್ಟ್ ಮಾಡಬೇಕಲ್ಲ. ಅವಾಗ ನನ್ನ ಎದುರಿಗೆ ಬಂದಾಗ ನಾನು ಹೇಳಿದೆ, ನಾವು ರಿಕಾರ್ಡ್ಸ್ ಕಳಿಸ್ತೀವಿ. ಯಾಕಂದ್ರೆ ನೀವು ಹೇಳಿದ್ರೆ ಕೇಳಂಗಿಲ್ಲ, ನಮ್ಮ ವಕೀಲ ಇದ್ದೀನಿ ನಾನು, ನನಗೆ ಮಾಹಿತಿ ಬೇಕಲ್ವಾ. ಅದು ಏನದ ರಿಕಾರ್ಡ್ಸ್ ನೀವು ನನ್ನ ಮೊಬೈಲ್ ವಾಟ್ಸಪ್ನಾಗ ಕಳಿಸು. ಅವ್ರು ತಕ್ಷಣ 10 ನಿಮಿಷನಾಗ ಕಳಿಸಿದ್ರು, ಎಲ್ಲ ರಿಕಾರ್ಡ್ ಕಳಿಸಿದ್ರು. ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಲೀಗಲೈಸ್ ಇತ್ತು. ಅವಾಗ 3-4 ಮಂದಿ ಹುಡುಗರಿಗೂ ಲೇಔಟ್ ಮಾಡಲಿಕ್ಕೆ ಅಲ್ಲಿ ಸುಮಾರು ವ್ಯಾಪಾರಸ್ಥರ ಕಡೆಯಿಂದ 3,80,00,000 ಕಲೆಕ್ಷನ್ ಮಾಡಿದ್ರೆ ಅಂತೇಳಿ ನನಗೆ ತಿಳಿದು ಬಂತು. ಎಷ್ಟು? 3,80,00,000. ನಿಮ್ಮ ಅಂಗಡಿ ಕೊಡ್ತೀವಿ, ನೀವು 5 ಲಕ್ಷ ಕೊಡಿ, ನೀವು 2 ಲಕ್ಷ ಕೊಡಿ, ನೀವು 10 ಲಕ್ಷ ಕೊಡಿ. ನೂರಾರು ವ್ಯಾಪಾರಸ್ಥರಿಂದ ಅವರು 3,80,00,000 ಕಲೆಕ್ಷನ್ ಮಾಡ್ಯಾರ ಅಂತೇಳಿ ನನ್ನ ಎದುರಿಗೆ ಬಂತು. ನಾನು ಹೇಳಿದೆ, ನೀವು ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿ, ನೀವು ಡಾಕ್ಯುಮೆಂಟ್ಸ್ ನೋಡಿದಾಗ ಪರ್ಫೆಕ್ಟ್ ಅನ್ನೋದು. ಆ್ಯಸ್ ಅನ್ ಅಡ್ವೊಕೇಟ್ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಫಸ್ಟ್ ನೀವು ಕಂಪ್ಲೇಂಟ್ ಮಾಡಿ, ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ, ಯಾರ್ಯಾರು ಕೆತ್ತೆ ಬಜ್ಜಿ ಮಾಡಿರತ್ತಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ. ಮತ್ತು ಇದರಿಂದ ಯಾರ ಮೇಲೆ ಅಧಿಕಾರಿ ಅದಲ್ಲ, ಅದ್ರಾಗ ಮೇನ್ ಇದಕ್ಕೆ ಲೀಡರ್ ಅಂದ ಕ್ವಶನ್. ಮೊನ್ನೆ ಲೋಕಾಯುಕ್ತ ಟ್ರ್ಯಾಪ್ ಏನಾದ್ನಲ್ಲಿ ಇವರು ಸಪೋರ್ಟ್ ಮಾಡಿದವರು ಗಣ್ಯಮಾನ್ಯರು, ಸಚಿವರು ಎಲ್ಲರೂ ಸೇರಿಸ್ಕೊಂಡು ಆ ಹುಡುಗರಿಗೆ ತಯಾರು ಮಾಡಿದ್ದಾರೆ. ಸುಮಾರು ಈ ಮೋಸಿನ ಆ ಸಿಂಧಿಗೆ 1 ತಿಂಗಳಿಂದ ತಿರುಗಾಡಿದೆ. ನಮ್ಗೆ ಗೊತ್ತಾಗಲಿಲ್ಲ. ಅದು ದಿನನಿತ್ಯ ಸಿಂಧಿ ಹೋಗೋದು, ಮಾಡೋದು, ಪ್ಲಾನಿಂಗ್ ಮಾಡೋದು, ಆ ಹುಡುಗರು ತಯಾರು ಮಾಡೋದು, ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳೋದು, ಬರೋದು. ಯಾಕಂದ್ರೆ ಮೊನ್ನೆ ಡೈರಿಗಳು ಒಂದು ಸಿಕ್ಕ ಕೇಳಿ, ಆ ಡೈರಿಗಳೊಳಗೆ ಯಾರ್ಯಾರು ಎಷ್ಟು ಕೊಟ್ಟರು ಬರ್ದಾರಂತ. ಇನ್ನೂರು ಹೊರಗಡೆ ಬಂದಿಲ್ಲ. 2 ವರ್ಷದೊಳಗೆ 4 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಇಲ್ಲ, ಏಟೋ ಆಗಲಾಕ. ಯಾಕಂದ್ರೆ ನಾವು ನಂಬರ್ ರಿಕಾರ್ಡ್ ಇರಲ್ಲ, ಡೈರಿ ಸಿಕ್ಕಾತ್ ನಾವು ಅಷ್ಟೇ ಕೇಳಿವಿ. ಒಟ್ಟಾರೆ ಈಗ ಈ 10-15 ವರ್ಷದಾಗ ಬಿಜಾಪುರದಾಗ ವಕಫ್ದಿಂದ ಎಷ್ಟು ಲೋನ್ ಬಂತು, ಎಷ್ಟು ಬಳಕೆ ಆಯಿತು, ಅಲ್ಲಿ ಪ್ರಾಕ್ಟಿಕಲಿ ಬಳಕೆ ಆಗೋದು ಇಲ್ಲ, ಮತ್ತು ರಿಕವರಿ ಎಷ್ಟಾಯಿತು,
ಅದು ಲೋಕಾಯುಕ್ತ ತನಿಖೆ ಆಗಿರ್ಬೋದು, ಅದು ಮತ್ತೊಂದು CBI ತನಿಖೆ ಆಗಿರ್ಬೋದು, ಯಾವುದೇ ಒಂದು ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ಯಾಕಂದ್ರೆ ಭಾಳ ಆಗ್ತಿದೆ, ಅತಿ ತಲೆ ಮ್ಯಾಗಿಂದ ಹೋಯ್ತು ಈಗ. ಯಾಕಂದ್ರೆ ಒಬ್ಬೊಬ್ಬರ ಮನೆಯಾಗೆ 100 ಕೋಟಿ ರೂಪಾಯಿ ಬಳಕೆ ಆಗಿ ಸಾಮಾನ್ಯ ಜನರಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಹಣ ಅವ್ರ ಮನೆಯಾಗೆ ಅದ. ಬರೀ ಖರ್ಚಾಗತ್ತೆ, ಪ್ರಾಕ್ಟಿಕಲಿ ಡೆವಲಪ್ಮೆಂಟು ಇಲ್ಲ, ಸ್ಮಶಾನಗಳಿಗೆ ಕಂಪೌಂಡು ಇಲ್ಲ, ಮಸೀದಿಗಳ ರಿಪೇರಿ ಇಲ್ಲ, ನಮಗೆ ಸತ್ರ ಉಗ್ಯಾಕ ಜಾಗ ಇಲ್ಲ, ದುಡ್ಡಂತೂ ಇವ್ರು ಮಾಡತ್ತಾರ. ಸ್ಕಾಲರ್ಶಿಪ್ ಇಲ್ಲ. ಅದಕ್ಕೆ ದಯವಿಟ್ಟು ತಾವು ಮೀಡಿಯಾ ಮುಖಾಂತರ ಒಂದು ಸ್ವಲ್ಪ ಇದಕ್ಕೆ ಪ್ರಚಾರ ಕೊಡಬೇಕಂತೇಳಿ ವಿನಂತಿ ಪೂರ್ವಕವಾಗಿ. सर, और एक बीजापुर में और एक जो सकीना मस्जिद जो है वहाँ कब्रिस्तान की जगह के अंदर जो है मुसाफिर खाना तामीर किया जा रहा है, ऐसी सूचना है। तो कब्रिस्तान की जगह पर कॉम्प्लेक्स है, कब्रिस्तान की जगह पर शादी महल है, जो कमर्शियल ये बना रहे हैं, क्या ये वक्फ बोर्ड का सही इस्तेमाल? गलत है। मोहल्ले वाले इसीलिए तो हम तुम्हारे सामने आए ये सभी को बोल सकने के लिए। अब इसके बाद स्टार्ट हो जाते हैं। और दूसरा सवाल सर, जो ज़मीर अहमद साहब और खरगे साहब इसमें एंट्री कर रहे हैं। ज़मीर अहमद साहब एक नूर पाशा का नाम देते हैं और खरगे साहब जो है सज्जादा नशीन बंदे नवाज का नाम देते हैं। तो ये दोनों मिलाकर जो चेयरमैनशिप के लिए नेम दे रहे हैं, जबकि रूल्स बोलते हैं कि एज ए इलेक्शन चेयरमैन चुनना चाहिए। तो उससे पहले ये जो चीज़ें चल रही हैं, क्या ये वक्फ बोर्ड के कानून के मुताबिक हैं? ये कानून के मुताबिक ही है। खरगे साहब जो हैं ख्वाजा बंदा नवाज साहब की हिमायत कर रहे हैं और ज़मीर अहमद साहब अनवर बादशाह की हिमायत कर रहे हैं। जहाँ तक पूरे कर्नाटक को मालूम है कि अनवर बादशाह खुद एक इनक्रूचर हैं, जिन्होंने कब्रिस्तान की ज़मीन पर, चित्रदुर्ग की कब्रिस्तान की ज़मीन पर 5 एकड़ की जो ज़मीन है उसमें 1.5 से 2 एकड़ की ज़मीन पर खुद इनक्रूचर हैं। इन्होंने वहाँ पर खुद एक कॉलेज बनाया और इनका घर कब्रिस्तान के ऊपर बना हुआ है। जब ये खुद कर्नाटक स्टेट का चेयरमैन इनक्रूचर है और फिर बाद में वहाँ पर अपना घर बना के रहता है, तो ऐसे चेयरमैन से क्या उम्मीद की जा सकती है कि ये वक्त की ज़मीनों की हिफाजत करेंगे? आप इनसे क्या उम्मीद कर सकते हैं? ऐसे इंसानों को वक्फ का चेयरमैन तो छोड़िए, वक्फ का मेंबर तक इनको कंपाउंड के अंदर तक आने की इजाज़त न दी जाए। और जहाँ तक खरगे साहब ख्वाजा बंदा नवाज साहब के जो सज्जाद नशीन है अली अल हुसैनी बाबा, उनकी हिमायत कर रहे हैं, तो ख्वाजा बंदे नवाज दरगाह के जो खिदमात हैं KG से लेकर PG तक, कॉलेजेस स्कूल से लेकर इनके सब चलते हैं। इनके खिदमात सरेआम मंजर आम है। इनके दरगाह से जो फैज़ बढ़ता है आप देख सकते हैं। ख्वाजा बंदे नवाज के जो केबिन हॉस्पिटल है उसके बाजू में बहुत बड़ा कॉम्प्लेक्स है, जहाँ पे 100 से लेकर दुकानें हैं। एक एक दुकान की कीमत अंदाजन करोड़ों रुपए है, जो सिर्फ और सिर्फ 2000, 2500, 3000 के किराए से दी गई हैं ख्वाजा बंदा नवाज ट्रस्ट की जानिब से। वहीं अपोजिट में कॉम्प्लेक्सेस हैं जहाँ पे जिसका किराया 35 से 40 हज़ार रुपये से ज़्यादा है। तो आप समझ सकते हैं ऐसे दरगाहों से फैज़ बटने वालों को, ऐसे सज्जाद नशीन को अगर हम वक्फ का चेयरमैन बनाएंगे तो वक्फ की भी भलाई होगी और हमारे कौम की भी भलाई होगी। इसीलिए खरगे साहब जो है एक सही कैंडिडेट को सपोर्ट कर रहे हैं। जहां तक ज़मीर अहमद साहब का मामला है, उनको शायद पता नहीं कि अनवर बादशाह जो है इस लायक तो छोड़ो, इसके काबिल भी नहीं है वो। अब वो क्या उनका अंदरूनी मामला है हमें नहीं पता कि वो क्या किस हिसाब से अनवर बादशाह की हिमायत कर रहे हैं, क्या चाहते हैं, यह उनका अंदरूनी मामला है। और जहाँ तक हम ज़मीर अहमद साहब को जानते हैं, वो ज़मीर अहमद अच्छे इंसान हैं और हम से इमदाद हासिल करके बड़े बड़े महल बनाए शादी में, क्या उनकी बात पे इम्प्लीमेंट हुआ है? वो तो सरकारी आदमी है ना, मिनिस्टरशिप में। वो भी मोदी साहब की तारीफ
तरीके तर्ज पर चल रहे हैं, वो भी आके शगुफा छोड़ के चले गए हैं। उनको नहीं मालूम कि हम अंधभक्त नहीं हैं। अगर वो कुछ शगुफा छोड़ के जाएंगे तो उनके खिलाफ भी हम पूछेंगे कि भाई ये आपने जो 5,000 का जो बोल कर गया था वो अभी तक क्यों इम्प्लीमेंट नहीं हुआ। हम आगे आने वाले दिनों में उनको भी यह सवाल आने बीजापुर आने के बाद करने वाले हैं।